ನಮ್ಮ ಪೂರ್ವಜರು ರೀಸನ್ ಇಲ್ಲದೆ ಏನು ಕೂಡ ಮಾಡಿಲ್ಲ. ಇತ್ತೀಚೆಗೆ ಕತ್ತೆ ಹಾಲು ಮನೆ ಕಡೆ ಬರದೇ ಇರೋದ್ರಿಂದ ಕತ್ತೆ ಹಾಲನ್ನ ಹುಡ್ಕೊಂಡು ನಾವು ಮಲ್ಲೇಶ್ವರಂ 15th ಕ್ರಾಸ್ ಧೋಬಿಘಾಟ್ ಹತ್ರ ಹೋಗ್ಬೇಕು ಬಂತು. ಧೋಬಿಘಾಟ್ ಜೀವನದಲ್ಲಿ ನಾವು ಯಾವತ್ತೂ ಕೂಡ ನೋಡಿರಲಿಲ್ಲ. ಮಲ್ಲೇಶ್ವರಂನ ಒಂದು ವಿಶಾಲ ಪ್ರಾಂಗಣದಲ್ಲಿ ಧೋಬಿಘಾಟ್ ಲೊಕೇಟ್ ಆಗಿತ್ತು. ಸೊ ಕತ್ತೆ ಹಾಲು ಕುಡಿಯೋದ್ರಿಂದ ಮಗುಗೆ ಏನಾಗುತ್ತೆ, ಜೀರ್ಣಶಕ್ತಿ ತುಂಬ ಚೆನ್ನಾಗುತ್ತೆ, ಅಲರ್ಜಿಸ್ಗಾಗೋದಿಲ್ಲ, ಮಗುವಿಗೆ ಪ್ರೋಟೀನ್ ಜಾಸ್ತಿ ಸಿಗುತ್ತೆ, ಮತ್ತು ಮಗುವಿನ ಬೆಳವಣಿಗೆಗೆ ತುಂಬ ಸಹಕಾರಿಯಾಗುತ್ತೆ, ಮಗುಗೆ ಒಂದು ಸ್ಟ್ಯಾಮಿನಾ ಬರುತ್ತೆ, ಎನರ್ಜಿ ಬರುತ್ತೆ, ಮತ್ತು ಮಗು ಒಂದು ರೆಸಿಸ್ಟೆನ್ಸ್ ಪವರ್ ಅನ್ನು ಜಾಸ್ತಿ ಆಗುತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ. ನಮ್ಮ ಪೂರ್ವಜರು ಸುಮ್ಮನೆ ಯಾವುದೇ ರೂಢಿ ಸಂಪ್ರದಾಯವನ್ನು ಕೂಡ ಮಾಡಿಲ್ಲ. ಅದಕ್ಕಿಂದರೆ ಒಂದು ಸ್ಟ್ರಾಂಗ್ ಸೈಂಟಿಫಿಕ್ ರೀಸನ್ಸ್ ಇದ್ದೇ ಇರುತ್ತೆ. ಸೊ ಫಸ್ಟ್ ಟೈಮ್ ನಾವು ಧೋಬಿಘಾಟ್ ಬಂದಾಗ ಇಷ್ಟು ವಿಶಾಲವಾದ ಬಟ್ಟೆ ಒಗೆಯೋ ಜಾಗ ನೋಡಿ ಒಂದು ಕ್ಷಣ ಶಾಕ್ ಆಯಿತು. ಏನಪ್ಪ ಅದು ಇಷ್ಟೊಂದು ದೊಡ್ಡದಾಗಿದೆ ಧೋಬಿಘಾಟು, ಇಲ್ಲೆಲ್ಲ ಈ ಬಟ್ಟೆ ತೊಗೊಂಡು ಏನು ಮಾಡ್ತಾರೆ ಅಂತ ಅಂದಾಗ ಗೊತ್ತಾಯಿತು, ಅಲ್ಲಿ ಬಟ್ಟೆಗಳನ್ನ ಒಗೆಯೋದಕ್ಕೆ ಹೋಟೆಲ್ಗಳಿಂದ ದೊಡ್ಡ ಅಪಾಯಿಂಟ್ಮೆಂಟ್ಗಳಿಂದ ಕೊಡಲಾಗತ್ತೆ. ಅದನ್ನು ಬಟ್ಟೆನ ನೀಟಾಗಿ ಒಗೆದು ಒಣಗಾಕ್ತಾರೆ, ಅದನ್ನು ಇಸ್ತ್ರಿ ಮಾಡ್ತಾರೆ, ಅದನ್ನು ಮತ್ತೆ ವಾಪಸ್ಸು ಅಂತ ಅವ್ರಿಗೆ ವಾಪಸ್ ಕೊಡ್ತಾರೆ ಅಂತ ತಿಳಿತಾ ಬಂತು. ಸೊ ನಾವು ಹೋಗಿದ್ದು ಬೆಳಿಗ್ಗೆ ಒಂದು 7:30 ಟೈಮಿಗೆ ಹೋಗಿದ್ವಿ ನಾವು. ಯಾಕೆ ಅಂತ ಹೇಳಿದ್ರೆ ಕತ್ತೆ ಹಾಲು ಯಾವತ್ತು ಮಗುಗೆ ಬೆಳಿಗ್ಗೆನೇ ಕೊಟ್ಟರೆ ಒಳ್ಳೇದಂತ ಗೊತ್ತಿರೋದ್ರಿಂದ ಬೆಳಿಗ್ಗೆ ಹೋಗಿದ್ವಿ. ಸುಮಾರು 8-10 ಕತ್ತೆಗಳು ಅಲ್ಲಿ ಕಾಣಿಸಿತ್ತು ನಮಗೆ. ಸೊ ಎಲ್ಲ ಯಾವ ಕತ್ತೆಲ್ಲಪ್ಪ ಕರ್ಕೊಡ್ತಾರೆ ಹಾಲನ್ನ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ವಿ. ಸೊ ಅವರು ಒಂದು ಟೀ ಗ್ಲಾಸ್ ಇಟ್ಕೊಂಡ್ಬಂದರು. ಟೀ ಗ್ಲಾಸ್ ಇಟ್ಕೊಂಡು ಒಂದು ಕತ್ತೆನ ಸೆಲೆಕ್ಟ್ ಮಾಡಿಕೊಂಡು ಒಂದು ಫುಲ್ ಗ್ಲಾಸಷ್ಟು ಕೊಡ್ತಾರೆ. ನಾರ್ಮಲಿ ಏನಾಗುತ್ತೆ ಅಂದರೆ ಕತ್ತೆ ಹಾಲನ್ನು ಒಂದು ಒಳ್ಳೆ ಹಾಕಬೇಕು ಅಂತ ಹೇಳ್ತಾರೆ. ಸೊ ಅವ್ರೇನು ಮಾಡೋದು, ಆಲ್ಮೋಸ್ಟ್ ಒಂದು 3-4 ಒಳ್ಳೆಯಷ್ಟು ಕತ್ತೆ ಹಾಲನ್ನು ಕರೆದು ನಮ್ಗೆ ಕೊಡ್ತಾರೆ. ಒಂದೊಳ್ಳೆ ಕತ್ತೆ ಹಾಲು ಬೇಕು ಅಂತವರು ಸ್ಕ್ರೀನಲ್ಲಿ ಕಾಣ್ತಿದ್ದ ನಂಬರ್ಗೆ ಕಾಲ್ ಮಾಡಿ ಪ್ರಯೋಜನ ಪಡ್ಕೋಬೋದು ಸ್ನೇಹಿತರೆ. ಸೊ ಕತ್ತೆ ಹಾಲು ಸಾಮಾನ್ಯವಾಗಿ ಚಿಕ್ಕರಿಂದ ನಮ್ಮನ್ನು ಬೈತಾ ಇರ್ತಾರೆ, ಈ ಕತ್ತೆ ಕೆಲಸ ಕರೆಕ್ಟಾಗಿ ಮಾಡು ಅಂತ. ನಮ್ಮ ಸ್ಕೂಲ್ ಟೀಚರ್ ಆಗಿರ್ಬೋದು, ಮನೆಯಲ್ಲಿ ದೊಡ್ಡವರಾಗಿರ್ಬೋದು, ನಮ್ಮ ಅಜ್ಜಿದಿರಾಗಿರ್ಬೋದು, ಮೋಸ್ಟ್ಲಿ ಅನಿಸುತ್ತೆ ಕತ್ತೆ ಹಾಲು ಕುಡಿಸೋದ್ರಿಂದ ಹೀಗೆಲ್ಲ ಬೈತಾರೆ ಅನಿಸುತ್ತೆ. ನೋಡಿ, ಧೋಬಿಘಾಟಲ್ಲಿ ಹೋಗಿದಂಥ ಬಟ್ಟೆಗಳನ್ನ ಇಸ್ತ್ರಿ ಮಾಡಿ ಅದನ್ನು ಫೋಲ್ಡ್ ಮಾಡಿ ವಾಪಸ್ ಕೊಡೋದಕ್ಕೆ ಒಂದು ಜಾಗನೇ ದೊಡ್ಡದಾಗಿದೆ. ಇಲ್ಲಿ ಎಲ್ಲ ಒಣಗಿದ ಬಟ್ಟೆಗಳನ್ನ ನೀಟಾಗಿ ಇಸ್ತ್ರಿ ಮಾಡಿ ಅದನ್ನು ವಾಪಸ್ ಸಿಸ್ಟಮಲ್ಲಿ ಕೊಡಲಾಗುತ್ತೆ. ಕತ್ತೆ ಹಾಲು ಜಾಸ್ತಿ ಕೊಟ್ಟೋದ್ರಿಂದ ಮಗುಗೆ ಒಂದೊಳ್ಳೆ ಹಾಕ್ಬಿಟ್ಟು ಮಿಕ್ಕಿದ ಹಾಲು ಏನಪ್ಪ ಮಾಡೋದು, ವೇಸ್ಟ್ ಮಾಡೋದ, ಚೆಲ್ಲಾದರೆ ವೇಸ್ಟ್ ಆಗುತ್ತೆ. ಅದಕ್ಕೆ ನನ್ನ ಮಗಳಿಗೆ ಕೂಡ ಅದೇ ಹಾಲನ್ನ ಸ್ವಲ್ಪ ಕುಡಿಸಿದ್ದಾಯಿತು. ನಾನು ಸ್ವಲ್ಪ ಟೇಸ್ಟ್ ನೋಡಿದೆ, ಸ್ವಲ್ಪ ಹಸು ಹಾಲು ಅಂತ ಡಿಫ್ರೆನ್ಸ್ ಅಂತ ಕಾಣಿಸ್ಲಿಲ್ಲ. ಓಕೆ, ಸುಮ್ಮನೆ ಹ್ಯಾಂಗೆ ವೇಸ್ಟ್ ಮಾಡಬೇಕು, ಚೆಲ್ಲಿದ್ರೆ ವೇಸ್ಟು ಅಲ್ವಾ. ಹಾಗಾಗಿ ನಾವು ಆಲ್ಮೋಸ್ಟ್ ಒಂದು ಗ್ಲಾಸ್ ಕೊಟ್ಟಿದ್ರು, 200 rupees ಅಮೌಂಟ್ನ ಕಲೆಕ್ಟ್ ಮಾಡಿಕೊಂಡ್ರು. ಸೊ ಹಾಲನ್ನು ಕುಡಿಸ್ಬಿಟ್ಟು ಮಗುಗೆ ನಮಗೂ ಸ್ವಲ್ಪ ಮನಸ್ಸಿಗೆ ತೃಪ್ತಿ ಆಯಿತು. ಏಕೆ ಅಂತ ಹೇಳಿದ್ರೆ ಮನೆ ಹತ್ರ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ವಿ, ಯಾರಾದ್ರೂ ಬರ್ತಾರೆ ಕತ್ತೆ ಕರ್ಕೊಂಡು ಹಾಲನ್ನ ಹಾಕಿಸ್ಬೇಕು, ಮನೆ ಹತ್ರ ಹಾಕಿಸ್ಬೇಕು ಅಂತ ಯೋಚನೆ ಮಾಡಿ. ದೊಡ್ಡ ಹೋಟ್ಲುಗಳು ಇರ್ತಾವಲ್ಲ, ಆದರೆ ಯಾರು ಹೋಟ್ಲುಗಳಲ್ಲಿ ಇಲ್ಲಿ ಕೊಡ್ತಾರೆ, ವಾಶ್ ಮಾಡಿ. ನಾವು ತುಂಬ ಲೊಕೇಶನ್ ನೋಡ್ತೀವಿ, ಬೇರೆ ಮಾಡ್ತಾರೆ, ವಾಶ್ ಮಾಡಿ ಕೊಡ್ತಾರೆ. ತುಮಕೂರಲ್ಲಾಗಿರ್ಬೋದು, ಬ್ಯಾಂಗ್ಳೂರು ಮಾಡಿ ಸುತ್ತಮುತ್ತ. ಬಟ್ ಎಲ್ಲೂ ಕೂಡ ಕೊಡ್ತಿದ್ದಂಥ ಕತ್ತೆ ಹಾಲು ಸಡನ್ನಾಗಿ ಸ್ಟಾಪ್ ಮಾಡಿದ್ದಾರೆ, ಕತ್ತೆ ಸಾಕೋದನ್ನೇ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಧೋಬಿಘಾಟ್ ಮಲ್ಲೇಶ್ವರಂ 15th ಕ್ರಾಸ್ಗೆ ಹೋಗಿ ನಾವು ಹಾಲನ್ನು ಕರೆದು ಕಣ್ಣು ಮುಂದೆನೇ ಕರೆದು ಹಾಕಿಸ್ತಕ್ಕಂಥದ್ದು ಮಾಡಿದ್ವಿ. ಸೊ ನಾನು ತುಂಬ ಜನ ನೋಡಿದ್ವಿ, ಬಾಟುಗಳು ತೊಗೊಂಡು ಹಾಲು ಕರ್ಕೊಂಡು ಊರಿಗೆ ತೊಗೊಂಡು ಹೋಗ್ತಕ್ಕಂಥದ್ದು. ಬಿಜಾಪುರ, ಗುಲ್ಬರ್ಗ, ರಾಯಚೂರು ಆ ಥರ ಎಲ್ಲ ತುಂಬ ಜನ ಬಂದು ಕರ್ಕೊಂಡು ಬಾಟಲ್ ಹಾಕಿ ತೊಗೊಂಡು ಹೋಗ್ತಾಯಿದ್ರು. ಆದರೆ ಅವರಲ್ಲಿ ಕಮರ್ಷಿಯಲ್ ಏನು ಮಾಡ್ತಾರೆ ಅನ್ನೋ ಗೊತ್ತಿಲ್ಲ, ಅಲ್ಲಿ ಕರ್ಕೊಂಡೋಗಿ ಯಾವ ಹಾಲು ಮಿಕ್ಸ್ ಮಾಡ್ತಾರೆ ಗೊತ್ತಿಲ್ಲ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್.